ಶ್ರೀ ಗುರುಭ್ಯೋ ನಮಃ. ಹರಿವಂಶ ಪರ್ವದ 17ನೇ ಅಧ್ಯಾಯವನ್ನು ಇವತ್ತು ನೋಡಬೇಕು. ಭೀಷ್ಮ ಯುಧಿಷ್ಠಿರನಿಗೆ ಈ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದ. ಶರಶಲ್ಪದ ಕೈಯ ಮೇಲೆ ಭೀಷ್ಮ ಮಲ್ಕೊಂಡಿದ್ದಾಗ ಯುಧಿಷ್ಠಿರ ಮೊದಲಾದ ಪಾಂಡವರು ಆತನನ್ನ ಧರ್ಮಾಧರ್ಮ ವಿಷಯಗಳಲ್ಲಿ ಪ್ರಶ್ನೆ ಮಾಡಿದರು. ಅಂಥ ಶರಶಯ್ಯ ಮೇಲೆ ವೇದನೆಯನ್ನು ಅನುಭವಿಸ್ತಾ ಮಲ್ಕೊಂಡಿದ್ದಾಗಲೇ ವಿಷ್ಣು ಸಹಸ್ರನಾಮ ಮೊದಲಾದಂತಹ ದಿವ್ಯ ಮಂತ್ರಗಳನ್ನ ಮತ್ತು ಶಾಂತಿ ಪರ್ವ ಇತ್ತ ಕೆಲವು ಅನೇಕ ತತ್ವಜ್ಞಾನಗಳಿಂದ ಗರ್ಭಿತವಾದಂತಹ ಅಧ್ಯಾಯಗಳನ್ನೆಲ್ಲ ಭೀಷ್ಮ ಅದೇ ಸಂದರ್ಭದಲ್ಲಿ ಪಂಚಪಾಂಡವರಿಗೆ, ಮುಖ್ಯವಾಗಿ ಯುಧಿಷ್ಠಿರನಿಗೆ ಬೋಧನೆ ಮಾಡಿದ್ದ. ಆ ಸಂವಾದ ನಡೆದಿತ್ತಲ್ಲ ಭೀಷ್ಮ ಮತ್ತು ಯುಧಿಷ್ಠಿರ ಕೇಳಿದಂತಹ ಕೆಲವು ಪ್ರಶ್ನೆಗೆ ಉತ್ತರ ರೂಪವಾಗಿ ಭೀಷ್ಮ ತನ್ನ ತಂದೆಗೂ ತನಗೂ ಮಾರ್ಕಂಡೇಯ ಅನ್ನುವಂಥ ಋಷಿಶ್ರೇಷ್ಠನಿಗೂ ನಡೆದಂಥ ಸಂವಾದವನ್ನ ಉದಾಹರಿಸ್ತಾನೆ. ಆ ಕಥೆಯನ್ನು ಈಗ ನೋಡಬೇಕು. ಭೀಷ್ಮ ಹೇಳಿದ, ಯುಧಿಷ್ಠಿರನೇ, ನಾನು ನನ್ನ ತಂದೆಯ ಮಾತಿನಂತೆ ನನ್ನ ಶ್ರಾದ್ದ ಕಾಲದಲ್ಲಿ, ಅಂದ್ರೆ ನನ್ನ ತಂದೆಯನ್ನು ಕುರಿತು ನಾನು ಮಾಡಿದಂಥ ಶ್ರಾದ್ದ ಕಾಲದಲ್ಲಿ ಮಾರ್ಕಂಡೇಯ ಋಷಿಯು ಬಂದಿದ್ನಲ್ಲ, ನನ್ನ ತಂದೆ ನನಗೇನು ಹೇಳಿದ, ನಾನು ಪಿತೃ ದೇವತೆಗಳ ವಿಷಯದಲ್ಲಿ ಏನು ನಿನಗೆ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ. ಇನ್ನು ಹೆಚ್ಚಿನ ವಿಷಯಗಳನ್ನು ಕುರಿತು ಮಾರ್ಕಂಡೇಯ ಋಷಿಯನ್ನು ಕೇಳುವಂತ ಶಂತನು ಮಹಾರಾಜ ಭೀಷ್ಮನಿಗೆ ಹೇಳಿದ್ದ. ಅದರಂತೆ ಮಾರ್ಕಂಡೇಯ ಋಷಿಗಳು ಅಲ್ಲೇ ಉಪಸ್ಥಿತರಿದ್ರು. ಅವರನ್ನ ಈ ಭೀಷ್ಮ ಮುಂದೆ ಹೇಳಿದಂತೆ ಕೇಳಿದ. ಪಿತೃದೇವತೆಗಳ ವಿಷಯವಾಗಿ ಇವನು ಕೇಳಿದ. ಆತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅಹಂ ಪಿತೃಪ್ರಸಾದಾದ್ವೈ ದೀರ್ಘಂ ಆಯುಷ್ಯಮಾಪ್ತವಾನ್ ಪಿತೃಭಕ್ತಿಯೈವ ಲಬ್ಧಂ ಚ ಪ್ರಾಗ್ ಲೋಕೆ ಪರಮಂ ಯಶಃ. ಭೀಷ್ಮನೇ, ನಾನು ಪಿತೃದೇವತೆಗಳ ಅನುಗ್ರಹದಿಂದಲೇ ದೀರ್ಘವಾದಂತಹ ಆಯುಷ್ಯವನ್ನು ಪಡ್ಕೊಂಡೆ. ಪಿತೃಭಕ್ತಿಯ ಕಾರಣದಿಂದಲೇ ನಾನು ಈ ಲೋಕದಲ್ಲಿ ಅಪಾರವಾದಂತಹ ಕೀರ್ತಿಯನ್ನು ಗಳಿಸಿದೆ. ಮೊನ್ನೆ ಭಾಗವತದ ಕಥೆಯನ್ನು ಹೇಳುವಾಗ ಆ ಭೀಷ್ಮನ ಈ ಮಾರ್ಕಂಡೇಯ ಋಷಿ ನೈಷ್ಠಿಕವಾದಂತಹ ಬ್ರಹ್ಮಚರ್ಯವನ್ನು, ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಲಕ್ಷಗಳ ಒಟ್ಟು ತಪಸ್ಸನ್ನು ಮಾಡಿ ದೀರ್ಘವಾದಂತಹ ಆಯುಷ್ಯವನ್ನು ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ದೆ. ಆ ಧ್ವನಿಯೇ ಈ ಹರಿವಂಶದ ಈ ಶ್ಲೋಕದಲ್ಲಿ ಪ್ರತಿಬಿಂಬಿತವಾಗಿದೆ. ನಾನು ಮಾರ್ಕಂಡೇಯ ಋಷಿ ಒಮ್ಮೆ ಮೇರು ಪರ್ವತವನ್ನು ಏರಿ ಅದರ ಶಿಖರದಲ್ಲಿ ಕುಳಿತುಕೊಂಡು ಸಹಸ್ರ ವರ್ಷಗಳ ಪರ್ಯಂತವಾದಂತಹ ಒಂದು ಕಠಿಣವಾದಂತಹ ತಪಸ್ಸನ್ನ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ಉತ್ತರ ದಿಕ್ಕಿನಿಂದ ಒಂದು ದೊಡ್ಡ ವಿಮಾನ ಬರುತ್ತಿರೋದನ್ನು ನೋಡಿದೆ. ಆ ವಿಮಾನ ತನ್ನ ತೇಜಸ್ಸಿನಿಂದ ಸಮಗ್ರವಾದ ಆಕಾಶವನ್ನೇ ಪ್ರಕಾಶಪಡಿಸ್ತಾ ಇತ್ತು. ಆ ವಿಮಾನದಲ್ಲಿ ತೇಜಸ್ಸಿನಿಂದ ಹೊಳೆಯುತ್ತಿದ್ದಂಥ ಅಂಗುಷ್ಠ ಮಾತ್ರದ ಹೆಬ್ಬೆರಳಿನ ಗಾತ್ರದ ಒಬ್ಬ ಪುರುಷ ಕುತ್ಕೊಂಡಿದ್ದ. ಅವನನ್ನು ನಾನು ನೋಡಿದೆ. ಅವನನ್ನು ನೋಡಿದ ಕೂಡಲೇ ಆತನಿಗೆ ತಲೆಬಾಗಿ ನಮಸ್ಕರಿಸಿ ಅರ್ಘ್ಯ ಪಾದ್ಯ ಮೊದಲಾದವುಗಳಿಂದ ಆತನಿಗೆ ನಾನು ಯಥೋಚಿತವಾಗಿ ಸತ್ಕಾರ ಮಾಡಿದೆ. ಆಮೇಲೆ ಅವನನ್ನ ಹೀಗೆ ಪ್ರಶ್ನೆ ಮಾಡಿದೆ ನಾನು, ವಿದ್ಯಾಮತ್ವಾಂ ಕಥಂ ವಿಭೋ, ಭಗವಂತನೇ ನೀನು ಯಾರು, ನಿನ್ನನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದೆವು. ನಾರಾಯಣನ ಗುಣಗಳಿಂದ ಕೂಡಿದಂತಹ ನಾರಾಯಣನ ಮಹಾಭಕ್ತನೇ ಆಗಿದ್ದಿರಬೇಕು ನೀನು ಅಂತ ನಮ್ಗೆ ಅನಿಸ್ತಿದೆ. ನೀನು ಯಾರು ಅಂತ ನಾನು ಆತನನ್ನು ಕೇಳಿದೆ. ಆ ಅಂಗುಷ್ಠಗಾತ್ರದ ಪುರುಷ ನಗನಗತ ಈ ಮುಂದಿನ ಮಾತನ್ನು ಹೇಳಿದ. ನತೇ ತಪಸ್ಸುಚರಿತಂ ಏನ ಮಾಂ ನಾವ ಬುದ್ಧಿದೆ. ಲಕ್ಷಗಟ್ಟಲೆ ವರ್ಷ ತಪಸ್ ಮಾಡಿದ್ದ ಈ ಮಾರ್ಕಂಡೇಯ. ಅವ ಏನಂದ್ಬಿಟ್ಟ, ಆ ಅಂಗುಷ್ಠಗಾತ್ರದ ಪುರುಷ, ನೀನು ಇನ್ನೂ ತಪಸ್ಸೇ ಮಾಡಿಲ್ಲ, ಅದಕ್ಕಾಗಿ ನಿನಗೆ ನಾನು ಯಾರು ಅಂತ ತಿಳ್ಕೊಳ್ಳೋ ಶಕ್ತಿ ಬಂದಿಲ್ಲ ಇನ್ನೂ ಅಂದ್ಬಿಟ್ಟ. ಈತ ಮಾಡಿದ ಲಕ್ಷಗಟ್ಟಲೆ ವರ್ಷ ತಪಸ್ಸನ್ನೆಲ್ಲ ಒಂದೇ ಮಾತಿನಿಂದ ಆತ ತಳ್ಳಿ ಹಾಕಿಬಿಟ್ಟ. ನಾನು ನೋಡ್ತಿದ್ದಂತೆ ಆ ಅಂಗುಷ್ಠಗಾತ್ರದ ಪುರುಷ ಮತ್ತೊಂದು ಅದ್ಭುತವಾದಂತಹ ರೂಪವನ್ನು ತಳೆದ. ಅಂತಹ ಅದ್ಭುತವಾದ ರೂಪವಾದಂಥ ಪುರುಷನನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಮತ್ತೆ ಆತ ಮುಂದುವರೆದು ಹೇಳಿದ, ವಿದ್ಧಿ ಮಾಂ ಬ್ರಹ್ಮಣ ಪುತ್ರಂ ಮಾನಸಂ ಪೂರ್ವಜಂ ವಿಭೋ ತಪೋ ವೀರ್ಯ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ. ಮಾರ್ಕಂಡೇಯನೇ, ನಾನು ಬ್ರಹ್ಮನ ಹಿರಿಯ ಮಾನಸ ಪುತ್ರ, ಬ್ರಹ್ಮನ ತಪಸ್ಪ್ರಭಾವದಿಂದ ಹುಟ್ಟಿದ್ದೇನೆ. ಶುದ್ಧ ಸತ್ವಗುಣದಿಂದ ಕೂಡಿದ್ದು ನನ್ನ ಶರೀರ. ಸನತ್ಕುಮಾರ ಇತಿಯ ಸುತಃ ದೇವೇಶು ವೈಪುರ ಸೋಸ್ವಿ ಭಾರ್ಗವ ಭದ್ರಂತೆ ಕಿಂಕಾಮ ಕರವಾಣಿತೆ. ದೇವತೆಗಳಲ್ಲಿ ಸನತ್ಕುಮಾರ ಅಂತ ಹೆಸರಿನವನು ಪ್ರಸಿದ್ಧನಾಗಿ ಯಾರಿದ್ದಾನಿಲ್ಲ, ಆ ಸನತ್ಕುಮಾರನೇ ನಾನು. ನೀನು ಎಲ್ಲಾರು ಸನತ್ಕುಮಾರ ಅಂತ ಕೇಳಿರ್ಬೇಕು. ಆ ಸನತ್ಕುಮಾರನೇ ನಾನು. ನಿನಗೆ ಒಳ್ಳೇದಾಗಲಿ, ನಾನು ನಿನಗೆ ಏನು ಕಾರ್ಯ ಮಾಡಿಕೊಡ್ಬೇಕು ಹೇಳು ಅಂತ ಈ ಸನತ್ಕುಮಾರರು ಮಾರ್ಕಂಡೇಯರನ್ನು ಕೇಳಿದರು. ಮತ್ತು ಅವ್ರು ಹೇಳಿದರು, ಬ್ರಹ್ಮನ ಮಾನಸ ಪುತ್ರರು ಅನೇಕ ಜನ ಇದ್ದಾರೆ. ನಾನು
ಅವರೆಲ್ಲರಲ್ಲಿ ಹಿರಿಯ. ಉಳಿದವರು ನಾಲ್ಕಿಂತ ಕಿರಿಯರು. 7 ಮಂದಿ ಅನುಜರಿದ್ದಾರೆ ನನಗೆ, 7 ಮಂದಿ ಸಹೋದರರಿದ್ದಾರೆ. ಅವರ ವಂಶಗಳು ಕೂಡ ಖ್ಯಾತವಾಗಿವೆ ಈ ಜಗತ್ತಿನಲ್ಲಿ. ಯಾರವರು 7 ಜನ ಅಂದ್ರೆ ಸಪ್ತರ್ಷಿಗಳು. ಕ್ರತುರ್ ವಸಿಷ್ಠ ಪುಲಹ ಪುಲಸ್ತ್ಯ ಅತ್ರಿ ತಥಾ ಅಂಗಿರಾಹ ಮರೀಚಿಸ್ತು ತಥಾ ಧೀಮಾನ್ ದೇವಗಂಧರ್ವ ಸೇವಿತಾಹ. ಕ್ರತು ವಸಿಷ್ಠ ಪುಲಹ ಪುಲಸ್ತ್ಯ ಅತ್ರಿ ಅಂಗಿರಸ್ ಮರೀಚಿ ಇವರೇ 7 ಜನ ಪ್ರಖ್ಯಾತರಾದಂತಹ ಋಷಿಗಳು. ದೇವಗಂಧರ್ವರೆಲ್ಲರೂ ಕೂಡ ಈ 7 ಜನ ಋಷಿಗಳನ್ನ ಸ್ತೋತ್ರ ಮಾಡ್ತಾರೆ. ಆ ಪ್ರಖ್ಯಾತವಾದಂತಹ ಋಷಿಗಳು ಇವರು. ಇವರಿಂದಲೇ ಮುಂದೆ ಎಲ್ಲ ವಂಶಗಳು ಮುಂದುವರೆದಿದ್ದು. ಮರೀಚಿಯ ಮಗ ಕಶ್ಯಪ, ಅದೆಲ್ಲರಿಗೂ ಗೊತ್ತು. ಆ ಕಶ್ಯಪನಿಂದಲೇ ದೇವತೆಗಳು, ದೈತ್ಯರು ಎಲ್ಲರೂ ಹುಟ್ಟಿ ಬಂದರು. ದಿತಿಯಿಂದ ದೈತ್ಯರು, ಧನುವಿನಿಂದ ದಾನವರು, ಅದಿತಿಯಿಂದ ಆದಿತ್ಯರು ಅಂದ್ರೆ ದೇವತೆಗಳೆಲ್ಲ ಹುಟ್ಟಿ ಬಂದರು. ವಸಿಷ್ಠರ ಕೀರ್ತಿಯೂ ಗೊತ್ತಿದೆ. ಅಂಗಿರಸ್, ಅಸ್ತ್ರಿಯಿಂದ ಚಂದ್ರ ಹುಟ್ಟಿ ಬಂದ. ಪುಲಸ್ತ್ಯನ ವಂಶದಿಂದ ರಾವಣ ಹುಟ್ಟಿ ಬಂದ. ಹೀಗೆ ನಾನಾ ರೀತಿಯಾದ ಕಥೆಗಳನ್ನೆಲ್ಲ ನಾವು ಕೇಳಿದ್ದೇವೆ. ನಾವು ಎಲ್ಲರೂ ಕೂಡ ಈ ಸಪ್ತರ್ಷಿಗಳು ಮತ್ತು ನಾನು ಇವರೆಲ್ಲರೂ ಯತಿಧರ್ಮಿಗಳು, ಸನ್ಯಾಸಿಗಳಂತೆ ಶ್ರೇಷ್ಠವಾದಂತಹ ತಪಸ್ಸನ್ನು ಆಚರಣೆ ಮಾಡುವಂಥವ್ರು ನಾವು. ಯಥೋತ್ಪನ್ನಸ್ತಥೈವಾಹಂ ಕುಮಾರ ಇತಿ ವಿದ್ಧಿಮಾಂ ತಸ್ಮಾತ್ ಸನತ್ ಕುಮಾರೇತಿ ನಾಮ ಏತನ್ನೇ ಪ್ರತಿಷ್ಠಿತಂ. ನನಗೆ ಯಾಕೆ ಸನತ್ ಕುಮಾರ್ ಅಂತ ಕರೀತಾರಂದ್ರೆ, ನಾನು ಹುಟ್ಟಿದಾಗ ಹೇಗಿದ್ದನೋ ಈಗಲೂ ಹಾಗೆ ಇದ್ದೇನೆ. ಹುಟ್ಟಿದಾಗ ಮನುಷ್ಯ ನಿಷ್ಕಲ್ಮಶನಾಗಿರ್ತಾನಲ್ಲ, ಬೆಳೀತಾ ಅವನಿಗೆ ಕಾಮಕ್ರೋಧಾದಿಗಳ ಆಕ್ರಮಣ, ಆತ ಕೆಟ್ಟ ಹೋಗ್ತಾನೆ. ಆದರೆ ಹುಟ್ಟಿದಾಗ ಈ ಸನತ್ ಕುಮಾರ್ ಹೇಗಿದ್ನೋ, ಯಾವ ಗಾತ್ರದಿಂದ ಇದ್ನೋ ಮತ್ತು ಮಾನಸಿಕವಾಗಿ ಯಾವ ನಿಷ್ಕಲ್ಮಶ ಭಾವೋಪೇತನಾಗಿದ್ನೋ ಹಾಗೆ ಆತ ಮುಂದುವರೆದಿದ್ದಂತೆ. ಆದ್ರಿಂದಾಗಿ ಅವನಿಗೆ ಸನತ್ ಕುಮಾರ ಅಂತ ಹೆಸರು. ಸನತ್ ಅಂದ್ರೆ ಬ್ರಹ್ಮ, ಅವನ ಮಗ ಆದ್ರಿಂದ ಸನತ್ ಕುಮಾರ ಅಂತ ಹೆಸರು. ಅಥವಾ ಸನತ್ ಅಂದ್ರೆ ಯಾವಾಗಲೂ ಶಾಶ್ವತವಾಗಿ ಅಂತ, ಶಾಶ್ವತವಾಗಿ ಕುಮಾರನಾದವನು. ಅವರಿಗೆ ಬೆಳವಣಿಗೆ ಇಲ್ಲ, ಅಷ್ಟೇ ಅದೇ ಸ್ವರೂಪದಲ್ಲೇ ಇರೋರು, ಅಂಗುಷ್ಟ ಮಾತ್ರದಲ್ಲೇ ಇರುವಂಥವ್ರು ಸನತ್ ಕುಮಾರ, ಸನತ್ ಸುಜಾತ ಇವರೆಲ್ಲರೂ ಕೂಡ. ಹಾಗಾಗಿ ಅವರಿಗೆ ಸನತ್ ಕುಮಾರ ಅಂತ ಹೆಸರು. ನೀನು ಇಲ್ಲಿ ತನಕ ಮಾರ್ಕಂಡೇಯ ಋಷಿ ಇಲ್ಲಿ ತನಕ ಏನು ತಪಸ್ ಮಾಡಿದ್ಯಲ್ಲ, ಈ ತಪಸ್ಸನ್ನೆಲ್ಲ ನನ್ನನ್ನು ಸಂದರ್ಶನೆ ಮಾಡ್ಲಿಕ್ಕಾಗಿ ಮಾಡಿದ್ದಿ. ನಿನ್ನ ತಪಸ್ಸಿಗೆ ಮೆಚ್ಚಿಗೆ ನಾನು ಕಾಣಿಸಿಕೊಂಡಿದ್ದೇನೆ. ನಿನ್ನ ಯಾವ ಇಚ್ಛೆಯನ್ನು ನಾನು ಈಡೇರಿಸಿಕೊಡ್ಲಿ? ಹೀಗೆ ಸನತ್ ಕುಮಾರ್ ಕೇಳಿದಾಗ ನಾನು ಒಂದು ಪ್ರಶ್ನೆ ಕೇಳುವವನಿದ್ದೇನೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಅವನನ್ನು ಕೇಳ್ಕೊಂಡೆ. ಆಗ ಅವನು ಆಗಲಿ ಅಂತ ಹೇಳಿದ. ಅನೇಕ ವರ್ಷಗಳ ಕಾಲ ನನಗೂ ಅಂದ್ರೆ ಮಾರ್ಕಂಡೇಯ ಋಷಿಗೂ ಸನತ್ ಕುಮಾರರಿಗೂ ದೀರ್ಘವಾದಂತಹ ಸಂವಾದ ನಡೆಯಿತು, ಅನೇಕ ವರ್ಷಗಳ ಗಟ್ಟಲೆ. ಅದೇನು ನಡೆಯಿತು, ಆ ಉತ್ತರ ಏನು ಆತ ಕೊಟ್ಟ ಅಂದ್ರೆ, ದೇವಾನಸೃಜತ ಬ್ರಹ್ಮ ಮಾಂ ಯಕ್ಷಂತೀತಿ ಭಾರ್ಗವ ತಮುತ್ಸೃಜ್ಯ ತಥಾತ್ಮಾನಂ ಅಯಜಂಸ್ಥೆ ಫಲಾರ್ಥಿನಃ. ಭಾರ್ಗವ ವಂಶದಲ್ಲಿ ಹುಟ್ಟಿದಂತಹ, ಭೃಗುವಂಶದಲ್ಲಿ ಹುಟ್ಟಿದಂತಹ ಮಾರ್ಕಂಡೇಯನೇ ಹಿಂದೊಮ್ಮೆ ಚತುರ್ಮುಖ ಬ್ರಹ್ಮ ದೇವತೆಗಳನ್ನು ಸೃಷ್ಟಿ ಮಾಡಿದಂತೆ. ಯಾಕೆ ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂದ್ರೆ, ಮಾಂ ಯಕ್ಷಂತೀತಿ, ಈ ದೇವತೆಗಳು ನನ್ನನ್ನ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನ, ತದಂತರ್ಗತನಾದಂತಹ ಪರಬ್ರಹ್ಮ ಹೇಳಿದ್ದಾನೆ, ಅವನನ್ನ ಆರಾಧನೆ ಮಾಡ್ತಾರೆ ಇವರು ಅನ್ನುವ ಒಂದು ಕಲ್ಪನೆಯಿಂದ ಇವರನ್ನು ಸೃಷ್ಟಿ ಮಾಡಿದ. ಆದ್ರೆ ಆ ದೇವತೆಗಳು ಏನ್ ಮಾಡಿಬಿಟ್ರು ಅಂದ್ರೆ, ಸಮುತ್ಸೃಜ್ಯ ತಥಾತ್ಮಾನಂ ಅಯಗಸ್ತೆ ಫಲಾರ್ಥಿನಃ. ಆ ಪರಮಾತ್ಮನ ಅಪೇಕ್ಷೆಯಿಂದ ದೂರ ಇಟ್ಟು ಅವನನ್ನು ಆರಾಧನೆ ಮಾಡೋದು ಬಿಟ್ಟು ಅವರು ತಮ್ಮನ್ನು ತಾವೇ ಆರಾಧನೆ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದರು. ಅಯಗಸ್ತೆ ಫಲಾರ್ಥಿನಃ, ಸುಖ ಭೋಗಗಳಲ್ಲಿ ಅವರು ನಿರತರಾದರು ಅಂತ ಅರ್ಥ ಮಾಡ್ಬೋದು. ಅದಕ್ಕಿಂತ ಸ್ವಲ್ಪ ಶ್ರೇಷ್ಠವಾದ ಅರ್ಥ ಏನಂದ್ರೆ, ನಿಷ್ಕಾಮ ಕರ್ಮ ಮಾಡೋದನ್ನು ಬಿಟ್ಟು ಸಕಾಮ ಕರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಕ್ಷವನ್ನು ಉದ್ದೇಶಿಸಿ ಮಾಡಬೇಕಾದ ಕರ್ಮ ಏನಿದೆ ಅದು ನಿಷ್ಕಾಮ ಕರ್ಮ, ಭಗವತ್ಪ್ರೀತ್ಯರ್ಥವಾಗಿ ಮಾಡಬೇಕಾದ ಕರ್ಮ. ಅದನ್ನು ಬಿಟ್ಟು ಸಕಾಮ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಈಗ ಅರ್ಥ ಮಾಡ್ಬೋದು. ಆತ್ಮಾನಮಯಜನ್, ತಮ್ಮನ ಬಗ್ಗೆನೇ, ತಮ್ಮನ್ನು ಕುರಿತು ತಾವೇ ಅವರು ಯಜ್ಞ ಮಾಡಿದ್ರು, ಪೂಜೆ ಮಾಡಿದ್ರು ಅಂತ ಹೇಳ್ತದೆ ಆ ಶ್ಲೋಕ. ಫಲಾರ್ಥಿನ, ಫಲವನ್ನು ಅಪೇಕ್ಷೆ ಪಟ್ಕೊಂಡು ಆ ದೇವತೆಗಳನ್ನ ಅದನ್ನು ಮಾಡಿಬಿಟ್ರು. ಅದು ಆ ಚತುರ್ಮುಖ ಬ್ರಹ್ಮನಿಗೆ ಸಿಟ್ಟು ತರಿಸ್ತದೆ. ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೆ, ನೀವೇನ್ ಮಾಡ್ತಿದ್ದೀರಿ ಅನ್ಕೊಂಡ ಅವನಿಗೆ ಅಸಮಾಧಾನ ಆಯ್ತು. ದೇವತೆಗಳಿಗೆ ಶಾಪ ಇಟ್ಬಿಟ್ಟ. ಶಾಪ ಕೊಟ್ಟ ಕೂಡಲೇ ಅವರೆಲ್ಲರೂ ಸಂಜ್ಞಾಹೀನರಾಗಿಬಿಟ್ರು, ಜ್ಞಾನಹೀನರಾಗಿಬಿಟ್ರು. ಅವರಿಗೆ ಕರ್ತವ್ಯ ಅಕರ್ತವ್ಯ ಎಲ್ಲವೂ ಕೂಡ ಜ್ಞಾನವೇ ಲುಪ್ತವಾಗಿಬಿಡ್ತು. ಅವರೇ ಲುಪ್ತರಾಗಿಬಿಟ್ರೆ, ಅವರಿಗೆ ಆ ಜ್ಞಾನವಿಲ್ಲ ಅಂತ ಆಗಿಬಿಟ್ರೆ, ಅವರ ಅನುಯಾಯಿಗಳಂತ ಈ ಜಗತ್ತು ಕೂಡ ಜ್ಞಾನವನ್ನ ಕಳೆದುಕೊಂಡು ಬಿಡ್ತು. ಆ ದೇವತೆಗಳಿಗೆ ಬಹಳ ಖೇದ ಆಗಿ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ಅವನ ಕಾಲುಗಳಿಗೆ ಬಿದ್ದು ನಮ್ಮ ಶಾಪಕ್ಕೆ ಬಿಡುಗಡೆ ಕೊಡು ಅಂತ ಕೇಳ್ಕೊಂಡ್ರು. ಆಗ ಆತ 3 ಲೋಕಗಳ ಕಲ್ಯಾಣ ದೃಷ್ಟಿಯಿಂದ ದೇವತೆಗಳಿಗೆ ಈ ಮುಂದಿನ ಮಾತನ್ನು ಹೇಳಿದ. ನೀವು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು, ನನ್ನ ನಿಯಮವನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ,
ಪ್ರಾಯಶ್ಚಿತ್ತ ಯಾವ್ದು ಮಾಡ್ಕೋಬೇಕು ಅಂತಂದ್ರೆ ನಾನು ಹೇಳೋದಿಲ್ಲ ನಿಮಗೆ ಅಂದ್ಬಿಟ್ಟೆ ಆ ಬ್ರಹ್ಮ. ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನು ಹೋಗಿ ಕೇಳಿ ಅಂತ ಹೇಳಿದೆ. ನೀವು ನಿಮ್ಮ ಮಕ್ಕಳನ್ನು ಹೋಗಿ ಕೇಳಿದ್ರೆ ಅವ್ರು ಹೇಳಿದಂತ ಪ್ರಾಯಶ್ಚಿತ್ತವನ್ನು ಮಾಡಿದ್ರೆ ನಿಮಗೆ ಹಿಂದಿನ ಜ್ಞಾನ ಪ್ರಾಪ್ತ ಆಗ್ತದೆ, ಹಾಗೆ ಮಾಡಿ ಅಂತ. ತಮ್ಮ ಮಕ್ಕಳ ಕಡೆ ಹೋದ್ರು ಅವರು, ಆ 7 ಜನ, ಅವರೆಲ್ಲರೂ ದೇವತೆಗಳು. ಆ ಮಕ್ಕಳು ಕೂಡ ಬಹಳ ಆಲೋಚನೆ ಮಾಡಿದ್ರು, ಅದೇನ್ ಪ್ರಾಯಶ್ಚಿತ್ತ ಹೇಗೆ ಮಾಡಬೇಕು ಅಂತ ಬಹಳ ಆಲೋಚನೆ ಮಾಡಿದ್ರು. ಅವ್ರ ಮಕ್ಕಳು ಆಲೋಚನೆ ಮಾಡಿ ತಮ್ಮ ತಂದೆಯಂದಿರಂತ ದೇವತೆಗಳಿಗೆ ಹೇಳಿದ್ರು, ಪ್ರಾಯಶ್ಚಿತ್ತಗಳು ವಾಕ್ನಿಂದ ಪ್ರಾಯಶ್ಚಿತ್ತ, ತಪ್ಪಾಯಿತು ಅಂತ ಕ್ಷಮೆ ಕೇಳೋದೇನಿದೆ ಅದು ವಾಕ್ ಪ್ರಾಯಶ್ಚಿತ್ತ, ಮನಸ್ಸಿನಿಂದ ಇನ್ಮೇಲೆ ಹೀಗೆ ಮಾಡೋದಿಲ್ಲ ಅಂತ ಮಾನಸಿಕವಾದ ಸಂಕಲ್ಪ ಮಾಡುವುದು ಮಾನಸಿಕವಾದ ಪ್ರಾಯಶ್ಚಿತ್ತ, ಅಥವಾ ಕರ್ಮಗಳ ಪ್ರಾಯಶ್ಚಿತ್ತ, ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನ ಹಾಕೋದಿದೆ ಅದು ಪ್ರದಕ್ಷಿಣ ರೂಪವಾದಂಥ ಕರ್ಮ ರೂಪವಾದಂಥ ಪ್ರಾಯಶ್ಚಿತ್ತ. ಅದು ಕಣ್ಣುಗಳ ಮೂಲಕವಾಗಿ ಕ್ಷೇತ್ರಗಳನ್ನ ಭಗವಂತನ ವಿಗ್ರಹಗಳನ್ನು ಸಂದರ್ಶನ ಮಾಡುವ ಮೂಲಕ ಮಾಡ್ಕೊಳ್ಬೇಕಾದ ಪ್ರಾಯಶ್ಚಿತ್ತ. ಹೀಗೆಲ್ಲ ಪ್ರಾಯಶ್ಚಿತ್ತ ವಿಧೆ ಅಂತ ಹೇಳಿದ್ದಾರೆ. ಈ ಥರದ ಪ್ರಾಯಶ್ಚಿತ್ತ ಇದೆ, ನಾವು ಹೇಳಿದ್ದೇವೆ, ನೀವು ತಿಳ್ಕೊಂಡಿದ್ದೀರಿ, ಇನ್ನು ಸಾಕು ಅಂದ್ರು ಆ ಮಕ್ಕಳು ಕೂಡ. ನಿಮ್ಮ ಜ್ಞಾನ ನಿಮಗೆ ಬಂದಿದೆ, ಏನು ಜ್ಞಾನವನ್ನು ನೀವು ಕಳ್ಕೊಂಡಿದ್ರೆ ಆ ಜ್ಞಾನ ನೀವು ಬಂದಾಗಿದೆ, ಇನ್ನು ನೀವು ಹಿಂತಿರುಗಬಹುದು ಅಂದ್ಬಿಟ್ರು ಆ ಮಕ್ಕಳು. ಪ್ರಾಯಶ್ಚಿತ್ತ ಏನೇನು ಅಂತ ಹೇಳ್ಬಿಟ್ರು. ನೀವು ಹೇಗೆ ಮಾಡಬೇಕು, ಕಣ್ಣಿನಿಂದ ಮಾಡ್ಬೇಕಾದನ್ನ ಮಾಡಬೇಕು, ವಾಕ್ನಿಂದ ಮಾಡಬೇಕು, ಮನಸ್ಸಿನಿಂದ ಮಾಡಬೇಕು, ಅದೇನು ಹೇಳಲಿಲ್ಲ ಮಕ್ಕಳು. ಹೆಚ್ಚು ವಿವರಣೆ ಮಾಡಿ ಇವು ದೇವತೆಗಳು ಕೇಳಲಿಲ್ಲ. ಪ್ರಾಯಶ್ಚಿತ್ತ ಹೀಗೆ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನೀವು ನಾವು ಹೇಳಿದ್ದೀವಿ, ನೀವು ತಿಳ್ಕೊಂಡಿದ್ದೀರಿ, ನಿಮ್ಮ ಕಳೆದು ಹೋದ ಜ್ಞಾನ ಬಂದಿದೆ, ನೀವಿನ್ನು ಅಲ್ಲಿಂದ ಹೊರಡಬಹುದು ಅಂದ್ಬಿಟ್ರು ಅಷ್ಟೇ. ಮಕ್ಕಳೇ ನೀವಿನ್ನು ಹಿಂತಿರುಗಬಹುದು ಅಂದ್ಬಿಟ್ರು ಅಪ್ಪಂದ್ರು. ಆ ಮಕ್ಕಳಾದವರು ತಮ್ಮ ಅಪ್ಪಂದಿರಿಗೆ ಅಂತ ಸಂಬೋಧನೆ ಮಾಡೋದು ಬಿಟ್ಟು ಮಕ್ಕಳೇನು ಸಂಬೋಧನೆ ಮಾಡಿಬಿಟ್ರು. ಆ ದೇವತೆಗಳಿಗೆ ಭಾರಿ ಖೇದ ಆಗಿಬಿಡ್ತು. ತಮ್ಮ ಮಕ್ಕಳೇ ನಮ್ಮನ್ನು ಮಕ್ಕಳೇನು ಸಂಬೋಧನೆ ಮಾಡಿದ್ರಲ್ಲ, ಇದರ ಪರಿಸ್ಥಿತಿ ಏನು ಅಂತ ಅವರಿಗೆ ಬಹಳ ಖೇದ ಆಯ್ತು. ನಮ್ಮ ಮಕ್ಕಳು ನಮ್ಮನ್ನು ನಿಂದೆ ಮಾಡಿದ್ರು, ನಮಗೆ ಅವಮಾನ ಮಾಡಿದ್ರು ಅಂತ ಭಾವಿಸ್ಕೊಂಡ್ರು ಅವರು. ಸಂದೇಹ ಬಂತು, ಕೂಡಲೇ ಮತ್ತೆ ಬ್ರಹ್ಮನ ಕಡೆ ಹೋದ್ರು. ನಮ್ಮ ಮಕ್ಕಳು ನಮ್ಗೆ ಹೀಗಂದ್ರು, ನಮ್ಮನ್ನೇ ಮಕ್ಕಳು ಅಂದ್ಬಿಟ್ರು, ಇದರ ಅರ್ಥ ಏನು? ಆಗ ಬ್ರಹ್ಮ ಹೇಳಿದ, ದೇವತೆಗಳೇ ನೀವೆಲ್ಲ ಬ್ರಹ್ಮವಾದಿಗಳಾಗಿದ್ದೀರಿ, ಬ್ರಹ್ಮಜ್ಞಾನಿಗಳಾಗಿದ್ದೀರಿ, ಅದರ ಅರ್ಥವನ್ನು ನೀವು ತಿಳ್ಕೊಳ್ಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಮಕ್ಕಳೇ ಸಂಬೋಧನೆ ಮಾಡಿದ್ದೇನಿದೆಯಲ್ಲ ಅದು ಉಚಿತವಾಗಿದೆ, ಅದರಲ್ಲಿ ಅನುಚಿತವಾದದ್ದೇನಿಲ್ಲ. ಯೂಯಂ ಶರೀರಕರ್ತಾರ ತೇಷಾಂ ದೇವಾ ಭವಿಷ್ಯತ ತೇತು ಜ್ಞಾನಪ್ರದಾತಾರ ಪಿತರೋವೋ ನ ಸಂಶಯ. ನೀವು ತಂದೆಗಳು ನಿಮ್ಮ ಮಕ್ಕಳಿಗೆ, ಯಾಕೆಂದ್ರೆ ನೀವು ನಿಮ್ಮ ಮಕ್ಕಳಿಗೆ ನೀವು ಶರೀರವನ್ನು ಕೊಟ್ಟಿದ್ದೀರಿ, ಹಾಗಾಗಿ ನೀವು ತಂದೆ, ಅವ್ರ ಮಕ್ಕಳು, ಅದು ಸರಿ ಇದೆ. ಆದರೆ ಅವರು ನೀವು ಜ್ಞಾನವನ್ನು ಕೊಟ್ಟರು, ಆದ್ದರಿಂದ ಅವರು ತಂದೆ ಅಂದ್ರು ನೀವು ಮಕ್ಕಳು. ಜ್ಞಾನವನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ಅವರು ತಂದೆ, ನೀವು ಮಕ್ಕಳು. ಶರೀರವನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ನೀವು ತಂದೆ ಅಂದ್ರು ಅವ್ರ ಮಕ್ಕಳು. ಸರಿಯಾಗಿದೆ, ಏನು ತಪ್ಪಿಲ್ಲ. ಆದ್ರಿಂದ ಅವರು ನಿಮ್ಮನ್ನು ಮಕ್ಕಳೇ ಅಂತ ಸರಿ ಇದೆ, ಏನು ಸಮಸ್ಯೆ ಇಲ್ಲ ಅದರಲ್ಲಿ ಅಂತ ಉತ್ತರ ಕೊಟ್ಟರು ಚತುರ್ಮುಖ ಬ್ರಹ್ಮ. ಅನ್ಯೋನ್ಯಂ ಪಿತರೋ ಯೂಜಂ ತೇಜೈವೇತಿ ನ ಸಂಶಯ ದೇವಾಸ್ತಿ ಪಿತರಸ್ತೇವ ತದ್ಬುದ್ಧಧ್ವಂ ದಿವೌಕತಃ. ನಿಮ್ಮಲ್ಲಿ ಸ್ವಾರಸ್ಕರವಾದ ಸಂಗತಿ ಏನಂದ್ರೆ, ನೀವು ಮತ್ತು ನಿಮ್ಮ ಮಕ್ಕಳು ಪರಸ್ಪರ ತಂದೆನೂ ಆಗಿದ್ದೀರಿ, ಮಕ್ಕಳು ಆಗಿದ್ದೀರಿ. ಇದೊಂದು ಇಷ್ಟವಾದ ಸಂಬಂಧ ನಿಮ್ಮದು. ಬೇರೆ ಕಡೆ ತಂದೆಯೇ ಮಗನೇ. ಆದರೆ ನಿಮ್ಮಿಬ್ಬರಲ್ಲಿ ನೀವು ತಂದೆ, ನೀವು ಮಕ್ಕಳು, ಅವರು ತಂದೆ, ಅವರು ಮಕ್ಕಳು, ಪರಸ್ಪರ ತಂದೆ ಮಕ್ಕಳಾಗಿದ್ದೀರಿ. ಇದನ್ನು ನೀವು ಮನಗಾಣಿರಿ. ಅವ್ರಿಗೆ ಸಂದೇಹ ಪರಿಹಾರ ಆಯ್ತು. ನಾವು ಶರೀರ ಕೊಟ್ಟಿರ್ಬೋದು, ಆದರೆ ನಮ್ಮ ಮಕ್ಕಳು ನಮಗೆ ಜ್ಞಾನ ಕೊಟ್ಟರು ಅಂತ ಅವರು ಅದನ್ನ ಅರ್ಥ ಮಾಡಿಕೊಂಡ್ರು. ಪರಸ್ಪರ ಪ್ರೀತಿ ಬಂತು ಅವರಿಗೆ, ಪ್ರೀತಿ ಸಮಾಧಾನ ಆಯಿತು. ಮತ್ತೆ ಮಕ್ಕಳ ಕಡೆ ಬಂದರು. ಮಕ್ಕಳೇ, ನಾವು ನಿಮಗೆ ಶರೀರವನ್ನು ಕೊಟ್ವಿ, ನಿಮಗೆ ತಂದೆ ಅನ್ಸ್ಕೊಂಡ್ವಿ, ಆದರೆ ನೀವು ನಮಗೆ ಜ್ಞಾನವನ್ನು ಕೊಟ್ಟಿದ್ದರಿಂದ ನೀವೇ ನಮಗೆ ಪಿತೃಗಳಾದಿರಿ. ಈ ಜ್ಞಾನವನ್ನು ನೀವು ನಮಗೆ ಕೊಟ್ಟಿದ್ದರಿಂದ, ನಮ್ಮ ಕಳೆದು ಹೋದಂತಹ ಜ್ಞಾನವನ್ನು ನಮಗೆ ದೊರಕಿಸಿಕೊಟ್ಟಿದ್ದರಿಂದ ನಿಮ್ಮ ವಿಷಯದಲ್ಲಿ ನಾವು ಸಂತುಷ್ಟರಾಗಿದ್ದೇವೆ. ನಿಮಗೆ ಯಾವ ವರ ಬೇಕಾಗಿದೆ ಅದನ್ನು ಕೊಡ್ತೀವಿ, ವರ ಕೊಡಲಿಕ್ಕೆ ಅಪೇಕ್ಷೆ ಪಟ್ಟಿದ್ದೀವಿ, ಕೇಳಿ ಅಂತ ಈ ತಂದೆ ಅಂದಿರು ಮಕ್ಕಳಿಗೆ ಹೇಳಿದರು. ಯೋನಿಷ್ಕಾಸು ಪಿತೃನ್ ಶ್ರಾದ್ದೈ ಕ್ರಿಯಾ ಕಾಶ್ಚಿತ್ ಕರಿಷ್ಯತಿ ರಾಕ್ಷಸ ದಾನವ ನಾಗಾ ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್. ಆ ದೇವತೆಗಳು ಮುಂದುವರೆದು ಹೇಳಿದರು, ಮನುಷ್ಯ ಬೇರೆ ದೇವತಾ ಪೂಜೆ, ಯಜ್ಞ ಇತ್ಯಾದಿ ಕೆಲಸಗಳನ್ನೇನು ಮಾಡ್ತಾನಲ್ಲ, ಅಧ್ಯಯನ ಮೊದಲಾದ ಕೆಲಸಗಳನ್ನ, ಅವೆಲ್ಲ ಮಾಡೋದಕ್ಕಿಂತ ಮೊದಲು ಪಿತೃದೇವತೆಗಳನ್ನ ಶ್ರಾದ್ದ ಕ್ರಿಯೆಗಳಿಂದ ತರ್ಪಣ ಮಾಡಿಯೇ ಮುಂದಿನ ಹೆಜ್ಜೆಯಾಗಿ ಬೇರೆ ಕೆಲಸಗಳನ್ನು ಮಾಡಬೇಕು.
ಶ್ರಾದ್ದವನ್ನು ಕಡೆಗಣಿಸಿ ಉಳಿದ ದೇವತಾ ಪೂಜೆಯನ್ನಾಗಲಿ ಅಧ್ಯಯನಾದಿಗಳನ್ನಾಗಲಿ ಮಾಡಿದರೆ ಅದಕ್ಕೆ ಫಲವೇ ಇಲ್ಲ, ಅಥವಾ ಫಲವನ್ನ ರಾಕ್ಷಸರು ಇಂಥ ದುಷ್ಟಶಕ್ತಿಗಳು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅಂತ ಹೀಗೆ ಆ ತಂದೆಯಂದಿರು ಮಕ್ಕಳಿಗೆ ಹೇಳಿದರು. ಶ್ರಾದ್ದೈ ಆಪ್ಯಾಯತಾಶ್ಚೈವ ಪಿತರಃ ಸೋಮಮೌವ್ಯಯಂ ಆಪ್ಯಾಯಮಾನಾಃ ಯುಷ್ಮಾಭಿಃ ವರ್ಧಯಿಷ್ಯಂತಿ ನಿತ್ಯದ. ನಿಮ್ಮ ಮೂಲಕವಾಗಿ ಈ ಲೌಕಿಕ ಪಿತೃಗಳಿದ್ದಾರಲ್ಲ, ಅಂದ್ರೆ ನಮ್ಮ ತಂದೆಯಲ್ಲಿರೋ ಅಜ್ಜ ಮುತ್ತಜ್ಜ ಇರ್ತಾರಲ್ಲ, ನಿಮ್ಮ ತಂದೆ ಅಜ್ಜ ಮುತ್ತಜ್ಜ, ಇವರೆಲ್ಲರೂ ತುಷ್ಟರಾಗೋದು ಯಾರ ಮೂಲಕವಾಗಿ ಅಂದ್ರೆ ಆ ದೇವತೆಗಳ ಮೂಲಕವಾಗಿ. ಆ ದೇವತೆಗಳು, ಆ ಮಕ್ಕಳು, ತಂದೆ ಮಕ್ಕಳು ಅಂತ ಏನು ಬಂತಲ್ಲ, ಯಾವ ಮಕ್ಕಳು ತಂದೆಯಂದಿರಿಗೆ ಜ್ಞಾನವನ್ನು ಕೊಡ್ತಾರಲ್ಲ ಆ ಮಕ್ಕಳ ಮೂಲಕವಾಗಿ ನಮ್ಮ ತಂದೆ ಅಜ್ಜ ಮುತ್ತಜ್ಜಿಯವರು ಸಂಪರ್ಕರಾಗ್ತಾರೆ. ಅಂದ್ರೆ ನಾವಿಲ್ಲಿ ಶ್ರಾದ್ದ ಮಾಡ್ತೀವಲ್ಲ, ಈ ಶ್ರಾದ್ದ ಈ ನೇರವಾಗಿ ನಮ್ಮ ತಂದೆಗೆ ಹೋಗಿ ಮುಟ್ಟೋದಿಲ್ಲ, ನಮ್ಮ ಅಜ್ಜನಿಗೆ ಹೋಗಿ ಮುಟ್ಟೋದಿಲ್ಲ, ನಮ್ಮ ಮುತ್ತಜ್ಜನಿಗೆ ಹೋಗಿ ಮುಟ್ಟೋದಿಲ್ಲ. ಇದನ್ನು ಮನಗಾಣಬೇಕು. ಶ್ರಾದ್ದ ಮಾಡುವವರು ಇದನ್ನು ಮನಗಾಣಬೇಕು. ಶ್ರಾದ್ದ ಮಾಡಿದಿಂದ ಏನು ಫಲ ಅಂತ ಜೇರಿ ಮಾಡುವಂಥವ್ರು ಮನಗಾಣಬೇಕು. ಅದು ಯಾವುದೋ ಒಂದು ಒಬ್ಬ ಸಮಾಜ ಸುಧಾರಕರು ಅಥವಾ ಯಾವುದೊಬ್ರು ಕಥೆಯಲ್ಲಿ ದಯಾನಂದ ಸರಸ್ವತಿ ಅವ್ರದ್ದು ಮತ್ತೆ ಯಾರ್ದೋ ಹೋಗಿದ್ರು. ಅದೇನಂದ್ರೆ ಅದೊಂದು ಗಂಗಾ ನದಿಯ ಇಲ್ಲೇ ಉತ್ತರ ಭಾರತದಲ್ಲಿ ಎಲ್ಲ ಜನ ಇಂಥ ಯಾವುದೋ ಒಂದು ಅಮಾವಾಸ್ಯೆ ದಿವಸ ತರ್ಪಣ ಕೊಟ್ಟಿದ್ರು. ಎಲ್ಲಿದ್ದು ದಕ್ಷಿಣ ದಿಕ್ಕಿಗೆ ತಿರುಗಿ. ಈ ಬಾಲಕನೋ ತರುಣನೋ ಇವರು ಪಶ್ಚಿಮ ದಿಕ್ಕಿಗೆ ತಿರುಗಿ ನೀರು ಬಿಡ್ಲಿಕ್ಕೆ ಶುರು ಮಾಡಿದ್ರು. ಅದು ಉಳಿದವ್ರನ್ನ ಅಪಹಾಸ್ಯ ಮಾಡಿದ್ರು. ಇದೇನು ಪಶ್ಚಿಮ ದಿಕ್ಕಿಗೆ ತಿರುಗಿ ನೀರು ಬಿಡ್ತಿದ್ದಿಲ್ಲ, ಅದು ನೀವ್ಯಾಕೆ ದಕ್ಷಿಣ ದಿಕ್ಕಿಗೆ ತಿರುಗಿ ನೀರು ಬಿಡ್ತಿದ್ದೀರಿ? ಇವ್ರು ಕೇಳಿದ್ರು. ದಕ್ಷಿಣ ದಿಕ್ಕಿಗೆ ನಮ್ಮ ಪಿತೃಗಳಿದ್ದಾರೆ, ಅವ್ರಿಗೆ ಹೋಗಿ ಮುಟ್ತದೆ ಇದೆ. ಅದಕ್ಕೆ ಇವ್ರು ಹೇಳಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ನಮ್ಮ ಮನೆ ಇದೆ, ನಾ ಇಲ್ಲಿ ನೀರು ಬಿಟ್ಟರೆ ನಮ್ಮ ಮನೆ ಒಳಗೆ ಇರೋ ಜನರಿಗೆ ಹೋಗಿ ನೀರು ಬಿಡ್ತಾ ಇದ್ದೀನಿ. ಅಪಹಾಸ್ಯ ಮಾಡಿದ್ರ. ಇರ್ಲಿ, ಆದರೆ ತಿಳ್ಕೊಬೇಕಾದೇನೆಂದ್ರೆ ದಕ್ಷಿಣ ದಿಕ್ಕಿಗೆ ನಾವೇನು ಪ್ರತಿನಿತ್ಯ ಪಿತೃ ತರ್ಪಣೆಯಲ್ಲಿ ಕೊಡ್ತೀವಿ ಅಥವಾ ಶ್ರಾದ್ದ ಕ್ರಿಯೆ ಮಾಡ್ತೀವಲ್ಲ, ಪಕ್ಷ ಶ್ರಾದ್ದ ಅಥವಾ ವಾರ್ಷಿಕ ಶ್ರಾದ್ದ ಮಾಡ್ತೀವಲ್ಲ, ಇದು ನೇರವಾಗಿ ನಮ್ಮ ತಂದೆಗಳಿಗೆ ಅಜ್ಜಂದ್ರಿಗೆ ಮುತ್ತಜ್ಜರಿಗೆ ಮುಟ್ಟೋದಿಲ್ಲ. ಇವ್ರು ಎಲ್ಲಿರ್ತಾರೆ? ಬೇರೆ ಯಾವುದೋ ಜನ್ಮದಲ್ಲಿ ಹೋಗಿರ್ತಾರೆ. ಇವರು ಎಲ್ಲೋ ಮತ್ತೊಬ್ರು ಯಾವುದೋ ಮಗ ಆಗಿರ್ತಿರ್ತಾರೆ, ಏನೇನೋ ಇರ್ತದೆ. ಅದರಿಂದ ನೇರವಾಗಿ ಅವ್ರಿಗೆ ಮುಟ್ಟೋದಿಲ್ಲ. ಅದನ್ನು ತಿಳ್ಕೋಬೇಕು. ಟೀಕೆ ಮಾಡೋರು ತಿಳ್ಕೋಬೇಕು, ಶ್ರಾದ್ದ ಮಾಡೋರು ತಿಳ್ಕೋಬೇಕು. ಇದನ್ನು ತಗೊಳ್ಳೋರು ಯಾರು ಅಂದ್ರೆ ಸರ್ವದಾ ಜಾಗೃತರಾಗಿರುವಂತಹ ದೇವತೆಗಳು ತಗೋತಾರೆ. ಮೊದಲು ಅದನ್ನ ದೇವತೆಗಳು ತಗೊಂಡು ತಾವು ಅದನ್ನ ಈ ಉಳಿದವರಿಗೆ ತಲುಪಿಸ್ತಾರೆ, ಅಜ್ಜ ಮುತ್ತಜ್ಜ ಇತ್ಯಾದಿಗಳಿಗೆ. ಇದನ್ನ ತಿಳ್ಕೊಳ್ಬೇಕು. ಪಿತರಃ ಸೋಮಮವ್ಯಯಂ ಆಪ್ಯಾಯಮಾನಾಃ ಯುಷ್ಮಾಭಿಃ ವರ್ಧಯಿಷ್ಯಂತಿ ನಿತ್ಯದ. ಮತ್ತು ಆ ಪಿತೃದೇವತೆಗಳು ಆ ಸೋಮನನ್ನ, ಚಂದ್ರನನ್ನು ನಿತ್ಯ ವರ್ಧನೆ ಮಾಡ್ತಾರೆ. ಹಿಂದೆ ಒಮ್ಮೆ ಒಂದು ಕಥೆ ಹೇಳಿದ್ದೆ. ಆ ಚಂದ್ರ ತನ್ನ 27 ನಕ್ಷತ್ರದ ಅಭಿಮಾನಿ ದೇವತೆಯರಂತ ಪತ್ನಿಯರಿದ್ದಾರಲ್ಲ, ಅವರಲ್ಲಿ ರೋಹಿಣಿಯ ಬಗ್ಗೆ ಹೆಚ್ಚು ಪ್ರೀತಿಯನ್ನು ತೋರಿಸಿ ತನ್ನ ಮಾವನಾದಂತಹ ದಕ್ಷ ಪ್ರಜಾಪತಿಯಲ್ಲಿ ಶಾಪಕ್ಕೊಳಗಾಗಿದ್ದ, ಕ್ಷಯರೋಗಿ ಆಗುವಂತ ಹೇಳಿ. ಅದು ಆ ಚಂದ್ರನ ಕ್ಷಯರೋಗ ಕಾರಣವಾದಂತಹ ಕಥೆ ಎಲ್ಲ ಏನಿದೆಯಲ್ಲ, ಅದರ ಮುಂದುವರೆದ ಭಾಗವಾಗಿ ಅಥವಾ ಅದರ ಮತ್ತೊಂದು ಭಾಗವಾಗಿ ಇನ್ನೇನು ಅರ್ಥ ಮಾಡ್ಕೋಬೇಕಂತಂದ್ರೆ, ಈ ಚಂದ್ರನಿಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಏನಿದೆಯಲ್ಲ, ಅದನ್ನ ಮತ್ತೆ ಅತ್ರಿ ಋಷಿಗಳು ಬ್ರಹ್ಮ ಇವರೆಲ್ಲ ಸೇರಿ ವ್ಯವಸ್ಥೆ ಮಾಡಿಕೊಟ್ರು. ನಿನಗೆ ಪೂರ್ಣ ಕ್ಷಯ ಬರೋದಿಲ್ಲ, ಕೃಷ್ಣ ಪಕ್ಷದಲ್ಲಿ ಮಾತ್ರ ನೀನು ಕ್ಷೀಣನಾಗ್ತಿ. ಹಾಗೆ ನಿನ್ನ ಮಾವನಾದಂಥ ದಕ್ಷ ಪ್ರಜಾಪತಿ ಶಾಪವೂ ಸತ್ಯ ಆಯಿತು. ಆದರೆ ಶುಕ್ಲ ಪಕ್ಷದಲ್ಲಿ ಮತ್ತೆ ನೀನು ಅಭಿವೃದ್ಧಿ ಹೊಂದ್ತಿ ಅಂತ ಹೀಗೆ ಆ ಚಂದ್ರನಿಗೊಂದು ಶಾಪ ಪರಿಹಾರವನ್ನು ಕೊಟ್ಟರು. ನಾನು ಹೇಳಿದ್ದೆ, ನಮಗೆ ಈಗೊಂದು ದಿವಸ ಇದೆಯಲ್ಲ, ಈ ಇಂಥದ್ದು 365 ದಿವಸಗಳಾದರೆ ಇದು ದೇವತೆಗಳಿಗೆ ಒಂದು ದಿವಸ ಅಂತ ಹೇಳಿದ್ದೆ. ದೇವತೆಗಳಿಗೆ ಮೊನ್ನೆ ದಿವಸ ಹೇಳಿರ್ಬೇಕು. ದಕ್ಷಿಣಾಯನ ಅಂತ ಒಂದು ದೇವತೆಗಳಿಗೆ ರಾತ್ರಿ, ಉತ್ತರಾಯಣ ಹಗಲು ಅಂತ ಹೇಳಿದ್ದೆ. ಹಾಗೆ ಪಿತೃದೇವತೆಗಳಿಗೆ ಯಾವ್ದು ಹಗಲು ಯಾವ್ದು ರಾತ್ರಿ ಅಂದ್ರೆ ಕೃಷ್ಣ ಪಕ್ಷ, ಪಿತೃದೇವತೆಗಳಿಗೆ ಹಗಲು. ಅವ್ರೇನ್ ಮಾಡ್ತಾರೆ, ಈ ಚಂದ್ರನ ಕಲೆಗಳನ್ನು ತಿಂತಾರಂತೆ. ಚಂದ್ರನ ಕಲೆಗಳನ್ನು ದಿವಸ ಅವ್ರು ತಿನ್ನೋದ್ರಿಂದ ತಿಂದು ಖಾಲಿ ಮಾಡೋದ್ರಿಂದ ಅಮಾವಾಸ್ಯೆ ಹೊತ್ತಿಗೆ ಅಂದ್ರೆ ಸಾಯಂಕಾಲದ ಹೊತ್ತಿಗೆ ಆ ಕೃಷ್ಣ ಪಕ್ಷ ಅವರಿಗೆ ಹಗಲು. ಅವರು ಕೃಷ್ಣ ಪಕ್ಷದ ಪ್ರತಿಪಕ್ಷದಿಂದ ಆರಂಭ ಮಾಡಿಕೊಂಡು ಅಮಾವಾಸ್ಯೆ ತನಕ ತಿಂತಾ ಹೋಗ್ತಾರೆ. ಚತುರ್ದಶಿ ತನಕ ತಿಂದು ಮುಗಿದು ಹೊತ್ತಿಗೆ ಅಮಾವಾಸ್ಯೆ ಬಂದ್ಬಿಟ್ಟಿರ್ತದೆ. ಶುಕ್ಲ ಪಕ್ಷ ಬಂದಾಗ ಅವ್ರು ಮಲ್ಕೊಂಡು ಬಿಡ್ತಾರೆ. ಅವರು ಮಲ್ಕೊಂಡು ಹೇಳೋ ಹೊತ್ತಿಗೆ ಮತ್ತೆ ಚಂದ್ರ ಪೂರ್ಣ ಆಗಿರ್ತಾನೆ. ಇವೆಲ್ಲ ಸಾಂಕೇತಿಕ. ಕಲೆಗಳನ್ನು ತಿನ್ನೋದು ಅಂದ್ರೆ ಏನು? ಕಲೆಗಳನ್ನು ತಿನ್ನೋದು ಅಂತಂದ್ರೆ ನಾವು ಮಾಡಿದಂಥ ಶ್ರಾದ್ದ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಆ ಪಿತೃದೇವತೆಗಳು ಚಂದ್ರನನ್ನು ಮತ್ತೆ ಪುಷ್ಟನನ್ನಾಗಿ ಮಾಡ್ತಾರೆ, ಸೋಮನನ್ನು ಪುಷ್ಟನನ್ನಾಗಿ ಮಾಡ್ತಾರೆ.
ಅದನ್ನೇ ನಮ್ಮ ಅಜ್ಜ ಮುತ್ತಜ್ಜ ಇತ್ಯಾದಿಗಳಿಗೂ ಆ ಶ್ರಾದ್ದದ ಭಾಗವನ್ನು ಕಲ್ಪಿಸ್ತಾರೆ ಅಂತ ಅದರ ಸಂಕೇತಗಳು ಇತ್ಯಾದಿ ತಿಳ್ಕೋಬೇಕು. ಪುರಾಣ ಅನೇಕ ವಿಷಯಗಳನ್ನು ನೇರವಾಗಿ ಹೇಳೋದಿಲ್ಲ, ಸಂಕೇತಗಳ ಮೂಲಕ ಹೇಳ್ತದಲ್ಲ. ಸಾಧ್ಯ ಆದಷ್ಟು ಆ ಸಂಕೇತಗಳನ್ನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪಿತೃಶ್ರಾದ್ದದಿಂದ ಸೋಮ ಅಂದ್ರೆ ಚಂದ್ರ ಅವನು ತೃಪ್ತನಾಗ್ತಾನೆ ಮತ್ತು ವೃದ್ಧಿ ಹೊಂದುತ್ತಾನೆ. ವೃದ್ಧಿ ಹೊಂದಿ ಈ ಸಮಸ್ತ ಲೋಕವನ್ನು ಕೂಡ ಆತನೇ ತೃಪ್ತಿಪಡಿಸ್ತಾನೆ. ಯಾರು ಶ್ರಾದ್ದವನ್ನು ಮಾಡ್ತಾರಲ್ಲ ನಮ್ಮಂಥವ್ರು, ಇವರಿಗೆ ಪಿತೃದೇವತೆಗಳು ಕೂಡ ಅನುಗ್ರಹ ಮಾಡ್ತಾರೆ, ನಿಮ್ಗೆಲ್ಲ ರೀತಿಯಾದಂಥ ಸುಖ ಸಂತಾನ ಸಿಗಲಿ ಅಂತ ಹೇಳಿ. ಯಾವ ಪುರುಷ ಎಲ್ಲಾ ಕಡೆ ಇರುವಂತಹ ಪಿತಾಮಹ ಪ್ರಪಿತಾಮಹರಿಗೆ ಅವರ ನಾಮ ಗೋತ್ರಗಳನ್ನು ಹೇಳಿ 3 ಪಿಂಡಗಳನ್ನು ಪ್ರದಾನ ಮಾಡ್ತಾನಲ್ಲ, ಆತ ಆ ವಿಧವಾದ ಶ್ರಾದ್ದದಿಂದ ತನ್ನ ಪಿತೃಗಳನ್ನು ಸಂತೋಷಪಡಿಸ್ತಾನೆ ಮತ್ತು ಅವರನ್ನ ಪ್ರೀತಿ ಉಳ್ಳವರನ್ನಾಗಿ ಮಾಡ್ತಾನೆ. ಇದು ಚತುರ್ಮುಖ ಬ್ರಹ್ಮನೇ ಹಿಂದೆ ಮಾಡಿದಂತಹ ಆಜ್ಞೆ. ಆ ಮಾತು ಸತ್ಯವಾಗಿ ಪರಿಣಮಿಸಲಿ. ನಾವು ಪರಸ್ಪರವಾಗಿ ಪುತ್ರರು ಆಗೋಣ, ಪಿತೃಗಳು ಆಗೋಣ, ಆ ತಂದೆ ಅಂತ ಮಕ್ಕಳಿಗೆ ಹೇಳಿದರು. ಅದಕ್ಕಾಗಿ ಇಂಥ ಗೋತ್ರದಲ್ಲಿ ಹುಟ್ಟಿದಂಥ ಇಂಥ ತಂದೆ ಆದಂಥ ನಿನಗೆ ಅಂತ ನಾವು ಪಿಂಡ ಪ್ರದಾನ ಮಾಡ್ತೇವೆ, ವಾರ್ಷಿಕ ಶ್ರಾದ್ದ. ಹಾಗೆ ಪಕ್ಷ ಶ್ರಾದ್ದ. ಅದಲ್ಲದೆ ಪ್ರತ್ಯೇಕವೂ ಕೂಡ ಮಾಡಬೇಕಾದ ಕರ್ತವ್ಯ. ಅಮಾವಾಸ್ಯ ದಿವಸ ಶಿರತರ್ಪಣ ಮಾಡಬೇಕಾದ ಕರ್ತವ್ಯ. ಪಿತೃದೇವತೆಗಳಿಗೆ ತರ್ಪಣ ಕೊಡೋದ್ರಿಂದ ಮನುಷ್ಯ ಮಾಡಬೇಕಾದಂತಹ 5 ಯಜ್ಞಗಳಲ್ಲಿ ಮುಖ್ಯವಾದದ್ದು. ಹೀಗೆ ಆ ದೇವತೆಗಳು ಮತ್ತು ಪಿತೃಗಳು ಪರಸ್ಪರವಾಗಿ ಮಾತಾಡಿಕೊಂಡ್ರು. ಮಾರ್ಕಂಡೇಯನೇ ಸನತ್ಕುಮಾರರ ಕಥೆಯನ್ನು ಮುಂದುವರಿಸಿದ್ರು. ಸಯೇತೆ ಪಿತರೋ ದೇವಾಹ ದೇವಾಶ್ಚ ಪಿತರಸ್ತಃ ಅನ್ಯೋನ್ಯಂ ಪಿತರೋ ಶೀತೆ ದೇವಾಶ್ಚ ಪಿತರಸ್ತಃ. ಯಾರು ದೇವತೆಗಳು ಅವರು ಪಿತೃದೇವತೆಗಳು ಆಗಿದ್ದಾರೆ, ಯಾರು ಪಿತೃಗಳು ಅವರು ದೇವತೆಗಳು ಆಗಿದ್ದಾರೆ. ಹೀಗೆ ಪಿತೃದೇವತೆಗಳು ಈ ಪಿತೃ ಮತ್ತು ದೇವತೆಗಳು ಪರಸ್ಪರ ಪಿತೃಗಳು ದೇವತೆಗಳು ಎರಡೂ ಕೂಡ ಆಗಿದ್ದಾರೆ ಅನ್ನೋಲ್ಲಿಗೆ 17ನೇ ಅಧ್ಯಾಯ ಸಮಾಪ್ತ ಆಗಿದೆ.